ಹಲೋ ಎವ್ರಿವನ್, ನಾನು ಲೇಖನ. ಇವತ್ತು ಹೇಗೆ ತುಪ್ಪ ಹಾಕದೆ ಮನೆಯಲ್ಲಿ ಸುಲಭವಾಗಿ ಮೈಸೂರು ಪಾಕ್ ಮಾಡ್ಕೊಳ್ಳೋದಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಒಂದು 20 ನಿಮಿಷದಲ್ಲಿ ಮಾಡ್ಕೋಬಹುದು. ಸರಿಯಾಗಿ ಮೆಜರ್ಮೆಂಟ್ ಫಾಲೋ ಮಾಡಬೇಕು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಷ್ಟೇ. ಇಲ್ಲಿ ನೋಡ್ತಾ ಇರಲಿಲ್ಲ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನನ್ನ ಚಾನಲ್ ಯಾರಾದರೂ ಮೊದಲನೇ ಬಾರಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ತಳ ದಪ್ಪ ಇರಬೇಕು. 1 ಕಪ್ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನ ಡ್ರೈ ರೋಸ್ಟ್ ಸ್ವಲ್ಪ ಹುರ್ಕೊಳ್ಳೋಣ. ಜಾಸ್ತಿ ಏನು ಬಿಸಿ ಆಗೋದು ಬೇಡ, ಕೈಗೆ ಬಿಸಿ ತಾಗಬೇಕು ಅಷ್ಟವರೆಗೂ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಗಂಟು ಕಟ್ಟಿರುತ್ತೆ, ಅದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕು. ಈಗ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಅಥವಾ ನಿಮ್ಮಲ್ಲಿ ತುಪ್ಪ ಇದ್ದರೆ 1 ಕಪ್ ಆಯಿಲು 1 ಕಪ್ ತುಪ್ಪನ ಸೇರಿಸ್ಕೋಬಹುದು. ಇಲ್ಲಿ ನಾನು 2 ಕಪ್ಪು ಆಯಿಲು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಪೂರ್ತಿ ಕಾಯ್ತಾನೆ ಇರಬೇಕು. ನಾವು ಪೂರ್ತಿ ಹಾಕ್ಕೊಳ್ಳೋವರೆಗೂ ಒಂದು ಸ್ಟವ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಗಂಟು ಕಟ್ಟಲ್ಲ, ಮಾಡೋವಾಗ ಕಷ್ಟ ಅನಿಸಲ್ಲ. ಒಂದು ಸರಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಮಾಡ್ಕೊಳ್ಳೋಕ್ಕೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು, ಆವಾಗಲೇ ಸಾಫ್ಟಾಗಿ ಬರೋದು, ಟೇಸ್ಟಿಯಾಗಿರೋದು. 2 ಕಪ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು, 2 ಕಪ್ ಎಣ್ಣೆ, 2 ಕಪ್ ಸಕ್ಕರೆ, ಅರ್ಧ ಲೋಟ ನೀರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಪಾಕ ರೆಡಿ ಆಗುತ್ತೆ. ಪಾಕ ಏನು ಬರೋದು ಬೇಡ, ನೀಟಾಗಿ ಸಕ್ಕರೆ ಮೆಲ್ಟ್ ಆದರೆ ಸಾಕು. ಈಗ ನೀಟಾಗಿ ಮೆಲ್ಟ್ ಆಗಿದೆ, ಮೇಲೆ ನೊರೆ ನೊರೆ ಥರ ಬರ್ತಾ ಇದೆ. ಈಗ ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ. ನೀಟಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವೀಟ್ ಮಾಡ್ಕೊಳ್ಳೋವಾಗ ಯಾವಾಗಲೂ ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಮಿಕ್ಸ್ ಆಗ್ತಾ ಆಗ್ತಾ. ಒಂದು 10 ನಿಮಿಷ ಮಾಡ್ಕೋಬೇಕು ಈ ರೀತಿ. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಬೇಗ ಗಂಟಾಗಿಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಇಲ್ಲಿ ಬೇಕಿದ್ದರೆ ನೀವು ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್ ಸೇರಿಸ್ಕೋಬಹುದು, ಅದು ಆಪ್ಷನಲ್ಲು, ನಾನು ಸೇರಿಸ್ಕೊಂಡಿಲ್ಲ ಇಲ್ಲಿ. ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಇದಕ್ಕೆ ನಾವು ಕಾಯಿಸಿಟ್ಕೊಂಡಿರೋ ಆಯಿಲ್ನ ಸೇರಿಸ್ಕೊಳ್ಳೋಣ. ಒಂದೇ ಸರಿ ಹಾಕ್ಕೋಬಾರ್ದು, ಒಂದು 2 ಸ್ಪೂನ್ ಒಂದೊಂದು ಸರಿ ಸೇರಿಸ್ಕೊಳ್ಳೋಣ. ಈ ರೀತಿ ಬಿಸಿ ಹಾಕ್ಕೊಂಡ್ರೆ ಮೇಲೆ ನೊರೆ ನೊರೆ ಥರ ಬರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ ಮೈಸೂರು ಪಾಕ್ ಅಂತ. ಸ್ಟವ್ ಮೇಲೆ ಕಾಯ್ತಾ ಇರಬೇಕು ಎಣ್ಣೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಮತ್ತೆ ಸ್ವಲ್ಪ ಗಟ್ಟಿ ಆದಮೇಲೆ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳೋಣ. ಆ ರೀತಿ ಎಲ್ಲ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಆಗಿದೆ, ಮತ್ತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಕೈ ಬಿಡ್ದೇ ನೀಟಾಗಿ ಮಿಕ್ಸ್ ಆಗ್ತಾ ಇರಬೇಕು. ಈಗ ಈ ರೀತಿ ಗಟ್ಟಿ ಆಗಿದೆ, ಈ ರೀತಿ ಪಾಕ ನೀಟಾಗಿ ರೆಡಿ ಆಗಿದೆ. ಈಗ ಕೊನೆಯಲ್ಲಿರೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಎಣ್ಣೆ ಸಾಕಾಗಿಲ್ಲ, ಸ್ವಲ್ಪ ಗಟ್ಟಿ ಇದೆ ಅನಿಸಿದರೆ ನೀವು ಮತ್ತೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬಹುದು. ಅಥವಾ ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ಬಿಸಿ ನೀರು ಸೇರಿಸ್ಕೋಬಹುದು. ಜಾಸ್ತಿ ಸೇರಿಸ್ಕೋಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ. ಈಗ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಸೈಡು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ. ಸ್ಟವ್ ಆಫ್ ಮಾಡಿದ್ಮೇಲೆ ನೀಟಾಗಿ 1-2 ಸೆಕೆಂಡ್ ಮಿಕ್ಸ್ ಮಾಡೋಣ. ಬೇಗ ಗಟ್ಟಿ ಆಗಿಬಿಡುತ್ತೆ ಇದು. ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಸವರ್ಕೊಂಡು ಇಟ್ಕೋಬೇಕು. ಈಗ ಇದಕ್ಕೆ ನಾವು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ
ಈಗ ಒಂದು 10 ನಿಮಿಷ ಆದಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಪೂರ್ತಿ ಕಟ್ ಮಾಡೋದು ಬೇಡ, ಜಸ್ಟ್ ಸ್ವಲ್ಪ ಕಟ್ ಆಗ್ತಾಯಿದ್ರೆ ಸಾಕು. ಮತ್ತು ಪೂರ್ತಿ ಆರಿದ ನಂತರ ನೀಟಾಗಿ ಕಟ್ ಆಗುತ್ತೆ. ಒಂದೇ ಸರಿ ಗಟ್ಟಿಯಾಗಿ ಆಮೇಲೆ ಕಟ್ ಮಾಡೋಕ್ಕೋದ್ರೆ ಅದು ಪುಡಿ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನು. ಈಗ 1 ಅವರ್ ಆಗಿದೆ. ಇದನ್ನು ನೀಟಾಗಿ ಮತ್ತೆ ಚಾಕು ಸಹಾಯದಿಂದ ನಾವಾಗಲೇ ಮಾರ್ಕ್ ಹಾಕಿರೋ ಕಡೆ ನೀಟಾಗಿ ಪ್ರೆಸ್ ಮಾಡಿದರೆ ನೀಟಾಗಿ ಓಪನ್ ಆಗುತ್ತೆ ಅದು. ಈಗ ಆಗಿದೆ. ಈಗ ಇದನ್ನು ಒಂದೊಂದೇ ತೆಗೆದು ಬೇರೆ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಇದೇ ಶೇಪ್ ಅಂತಿಲ್ಲ, ಯಾವ ಶೇಪಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಕೋಬಹುದು. ಈಗ ರೆಡಿ ಆಗಿದೆ. ಈಗ ನೋಡಿ ಇದು ಎಷ್ಟು ಸ್ಮೂತ್ ಆಗಿದೆ ಅಂತ ಓಪನ್ ಮಾಡಿದರೆ ಗೊತ್ತಾಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.